ಎಲ್ಲ ವೀಕ್ಷಕರ ಗಮನಕ್ಕೆ ಒಂದು ಮುನ್ನೋಟ ಇಂಟ್ರೊಡಕ್ಷನ್ ಮತ್ತು 14ನೇ ವಿಡಿಯೋ ತೀರ್ಮಾನ ಕನ್ಕ್ಲೂಷನ್ ವಿಡಿಯೋ ಹಾಗೂ 12 ಮೂಲಭೂತ ಸೌಕರ್ಯ ಸೌಲಭ್ಯದ ವಿಮರ್ಶೆಯ ವಿಡಿಯೋಗಳು 2 ರಿಂದ 13 ಹೀಗೆ 14 ವಿಡಿಯೋಗಳ ಲಿಂಕ್ಗಳಲ್ಲಿ ಈ ವಿಡಿಯೋ ಹೊರತುಪಡಿಸಿ ಉಳಿದ 13 ವಿಡಿಯೋ ಲಿಂಕ್ಗಳನ್ನು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಎಲ್ಲ 14 ವಿಡಿಯೋಗಳನ್ನು ವೀಕ್ಷಿಸಬೇಕಾಗಿ ಎಲ್ಲರಲ್ಲೂ ವಿನಂತಿ. ಮೊದಲು ಕೆಳಗೆ ಸಬ್ಸ್ಕ್ರೈಬ್ ಒತ್ತಿ, ನಂತರ ಬೆಲ್ ಐಕಾನ್, ಕೊನೆಗೆ ಆಲ್ ಎಂದು ಒತ್ತಿದರೆ ಪ್ರಜಾಕೀಯ ಹಾಗೂ ಉತ್ತಮ ಪ್ರಜಾಕೀಯ ಪಕ್ಷದ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುವುದು. ಪ್ರಜಾಪ್ರಭುತ್ವದ ಮೂಲಭೂತ ತತ್ವವೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಎಲ್ಲರಿಗಿಂತ ಪ್ರಾಮುಖ್ಯ. ಪ್ರಜೆಗಳಿಗಾಗಿ ದೇಶ ರಾಜ್ಯ ನಡೆಯಬೇಕು. ಪ್ರಜಾಕೀಯವು ಈ ತತ್ವದ ಮೇಲೆ ಆಧಾರಿತ. ರಾಜ್ಯ ದೇಶದಲ್ಲಿ ನಡೆಯುವ ಎಲ್ಲ ಪ್ರಕ್ರಿಯೆಯು ಪ್ರಜೆಗಳಿಂದಲೇ ಪ್ರಾರಂಭವಾಗಿ ಪ್ರಜೆಗಳಲ್ಲಿಯೇ ಅಂತ್ಯವಾಗಬೇಕು. ಉಳಿದ ಎಲ್ಲ ಪ್ರಕ್ರಿಯೆಯು ಇದಕ್ಕೆ ಪೂರಕವಾಗಿರಬೇಕು. ಉತ್ತಮ ಪ್ರಜಾಕೀಯ ಪಕ್ಷ ಯುಪಿಪಿ ಈ ತತ್ವದ ಪ್ರಕಾರ ನಡೆಯಲು ಸಂಕಲ್ಪ ಮಾಡಿದೆ. ಇಲ್ಲಿ ಪ್ರಜೆಗಳನ್ನು ಮೋಡಿ ಮಾಡುವ ಅಥವಾ ವ್ಯಕ್ತಿ ಪಾರ್ಟಿ ವಿಶೇಷಗಳು ಇರುವುದಿಲ್ಲ. ಆದ್ದರಿಂದ ಉತ್ತಮ ಪ್ರಜಾಕೀಯ ಪಕ್ಷವು ಯಾವುದೇ ಸದಸ್ಯತ್ವ ಶುಲ್ಕ, ಪಾರ್ಟಿ ಫಂಡ್ ಹಾಗೂ ದೇಣಿಗೆ ಇಲ್ಲದೆ ನಡೆಯುವುದು. ಯಾವುದೇ ಆಡಳಿತ ಸುಗಮ ಹಾಗೂ ಪ್ರಜೆಗಳ ಒಳಿತಿಗಾಗಿ ನಡೆಯಬೇಕಾದರೆ ಅಲ್ಲಿ ಭ್ರಷ್ಟಾಚಾರದ ಗಂಧಗಾಳಿ ಇರಬಾರದು. ಆದ್ದರಿಂದ ಆಡಳಿತದ ಮೊದಲ ನಡಿಗೆಯೇ ಭ್ರಷ್ಟಾಚಾರ ನಿರ್ಮೂಲನೆಗೆ ಮಾಡುವ ವಿಧಾನದ ಕಡೆಗಿರಬೇಕು. ನಮ್ಮ ರಾಜ್ಯದ ಸಂಪನ್ಮೂಲವು ಕೆಲವೇ ಭ್ರಷ್ಟರ ಆಸ್ತಿಯಾಗಿ ಪರಿವರ್ತನೆ ಆಗುತ್ತಿದೆ. ಇದು ಸಂಪೂರ್ಣ ನಿಲ್ಲಬೇಕೆಂದು ಮಹತ್ವಾಕಾಂಕ್ಷೆ ಹೊತ್ತು ಬಂದಿರುವುದೇ ಪ್ರಜಾಕೀಯ ತತ್ವದ ಪ್ರಕಾರ ನಡೆಯುವ ಉತ್ತಮ ಪ್ರಜಾಕೀಯ ಪಕ್ಷ. ಇದೊಂದು ಮೌನ ಕ್ರಾಂತಿ, ಎ ಸೈಲೆಂಟ್ ರೆವಲ್ಯೂಷನ್. ಯಾವುದೇ ಒಂದು ಸಾಧನೆ ಮಾಡಬೇಕಾದರೆ ಮೊದಲು ಕಲ್ಪನೆ ಮಾಡಬೇಕಲ್ವೇ? ಹಾಗಾದರೆ ಉತ್ತಮ ಪ್ರಜಾಕೀಯ ಪಕ್ಷ ಯುಪಿಪಿಯ ಕನಸಿನ ಕರ್ನಾಟಕ ಹೇಗಿರಬೇಕು? ಯಾವುದೇ ಭ್ರಷ್ಟಾಚಾರವಿಲ್ಲದೆ ಪ್ರಜೆಗಳಿಗೆ ಗುಣಮಟ್ಟದ ಆಧುನಿಕ ಮೂಲಭೂತ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಮೂಲಭೂತ ಕರ್ತವ್ಯವಲ್ಲವೇ? ಹಾಗಾದರೆ ಅವುಗಳು ಯಾವುದು? ಒಂದು ನೀರು, 2 ವಿದ್ಯುತ್, 3 ವಿದ್ಯಾಭ್ಯಾಸ, 4 ಆರೋಗ್ಯ, 5 ವಸತಿ, 6 ಆಹಾರ, 7 ರೈತರ ಅವಶ್ಯಕತೆ, 8 ಕಸ ವಿಲೇವಾರಿ, 9 ಕಾನೂನು ವ್ಯವಸ್ಥೆ, 10 ಸಾರಿಗೆ ವ್ಯವಸ್ಥೆ, 11 ಪ್ರವಾಸೋದ್ಯಮ, 12 ಉದ್ಯೋಗ. ಪ್ರಜಾಕೀಯ ತತ್ವದಂತೆ ನಡೆಯುವ ಉತ್ತಮ ಪ್ರಜಾಕೀಯ ಪಕ್ಷವು ಮೇಲಿನ 12 ಮೂಲಭೂತ ಸೌಕರ್ಯ ಸೌಲಭ್ಯಗಳನ್ನು ಮೆಜಾರಿಟಿ ಪ್ರಜೆಗಳ ಸಮ್ಮತಿ ಪಡೆದು ಅದರ ಪ್ರಾಜೆಕ್ಟ್ ತಯಾರು ಮಾಡಿ ಮೆಜಾರಿಟಿ ಪ್ರಜೆಗಳ ಅನುಮತಿ ಪಡೆದು ಪ್ರಜೆಗಳಿಗೆ ಪಾರದರ್ಶಕವಾಗಿ ಮಾಡುವುದು. ಮೇಲೆ ಹೇಳಿದ 12 ವ್ಯವಸ್ಥೆಗಳು ಯಾವುದೇ ಭ್ರಷ್ಟಾಚಾರವಿಲ್ಲದೆ ಗುಣಮಟ್ಟದ ಹಾಗೂ ಆಧುನಿಕ ತಂತ್ರಜ್ಞಾನದಿಂದ ಮಾಡಿದರೆ ಪ್ರಜೆಗಳ ಉದ್ಧಾರವಾಗುವುದು, ರಾಜ್ಯ ಅಭಿವೃದ್ಧಿ ಹೊಂದುವುದು. ಬೇರೆ ಎಲ್ಲವೂ ಇದಕ್ಕೆ ಪೂರಕ ವ್ಯವಸ್ಥೆಗಳಾಗುವುದು. ಇದಕ್ಕಾಗಿ ಕರ್ನಾಟಕದ ಆಡಳಿತ ವ್ಯವಸ್ಥೆಯನ್ನು ಕೂಲಂಕಷವಾಗಿ ತಿಳಿಯುವುದು ಅತಿ ಅವಶ್ಯ. ಕರ್ನಾಟಕ ಜಿಲ್ಲೆ 30, ತಾಲೂಕು 240, ಗ್ರಾಮ ಪಂಚಾಯಿತಿ 6020, ವಾರ್ಡ್ಗಳು ಪಟ್ಟಣಗಳಲ್ಲಿ 6158, ಹಳ್ಳಿಗಳು 29100. ಸರ್ಕಾರದ ಹಾಗೂ ಚುನಾಯಿತ ಪ್ರತಿನಿಧಿಗಳು ಇರುವ ರಾಜ್ಯದ ಅತಿ ಸಣ್ಣ ಹಾಗೂ ಕಟ್ಟಕಡೆಯ ಆಡಳಿತ ವಿಭಾಗ ಹಳ್ಳಿಗಳಲ್ಲಿ 6020 ಗ್ರಾಮ ಪಂಚಾಯಿತಿ, ಪಟ್ಟಣಗಳಲ್ಲಿ 6158 ವಾರ್ಡ್ಗಳು. ಇವುಗಳು ನಮ್ಮ ಅಭಿವೃದ್ಧಿಯ ಕೇಂದ್ರ ಬಿಂದುಗಳಾಗಬೇಕು. ಈ 6020 ಹಾಗೂ 6158 ಕೇಂದ್ರಗಳು ಅಭಿವೃದ್ಧಿ ಹೊಂದಿದರೆ ಸಂಪೂರ್ಣ ಕರ್ನಾಟಕವು ಅಭಿವೃದ್ಧಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಇಲ್ಲಿ ನಾವು ಗ್ರಾಮ ಪಂಚಾಯಿತಿ ಹಾಗೂ ವಾರ್ಡ್ಗಳ ಅಂಕಿಅಂಶಗಳನ್ನು ತಿಳಿದು ಮುಂದರಿಯುವ. ಈ ಅಂಕಿಅಂಶಗಳು ಅಪ್ರಾಕ್ಸಿಮೇಟ್ಲಿ ಹೀಗಿರೋದು. ಗ್ರಾಮ ಪಂಚಾಯತಿ ಸುಮಾರು 3x3 9 ರಿಂದ 10 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ. ಹಳ್ಳಿಗಳು ಸುಮಾರು 5 ರಿಂದ 10 ಹಳ್ಳಿಗಳು. ಜನಸಂಖ್ಯೆ 5000 ದಿಂದ
12,000. ಹಾಗೆ ಪಟ್ಟಣಗಳಲ್ಲಿ ವಾರ್ಡ್ಗಳು ವಿಸ್ತೀರ್ಣ 2x2 4ರಿಂದ 5 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ, ಸ್ಟ್ರೀಟ್ಗಳು ಸುಮಾರು 20ರಿಂದ 50 ಸ್ಟ್ರೀಟ್ಗಳು, ಜನಸಂಖ್ಯೆ 20,000ದಿಂದ 60,000. ಮುಂದೆ ನಾವು 12 ಬೇರೆ ಬೇರೆ ವಿಡಿಯೋದಲ್ಲಿ ಮೇಲೆ ಹೇಳಿದ 12 ಮೂಲಭೂತ ಸೌಕರ್ಯ ಸೌಲಭ್ಯಗಳನ್ನು ವಿಮರ್ಶಿಸುವೆವು. ವೀಕ್ಷಕರಲ್ಲಿ ನಮ್ಮ ವಿನಂತಿ, ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ನಿಮ್ಮ ಅಮೂಲ್ಯವಾದ ಸೂಚನೆಗಳನ್ನು ಕೊಡಬೇಕಾಗಿ ವಿನಂತಿ. ಮುಂದಿನ ವಿಡಿಯೋದ ಕಡೆ ನಿಮ್ಮ ಗಮನವಿರಲಿ. ಮೊದಲು ಕೆಳಗೆ ಸಬ್ಸ್ಕ್ರೈಬ್ ಒತ್ತಿ, ನಂತರ ಬೆಲ್ ಐಕಾನ್, ಕೊನೆಗೆ ಆಲ್ ಎಂದು ಒತ್ತಿದರೆ ಪ್ರಜಾಕೀಯ ಹಾಗೂ ಉತ್ತಮ ಪ್ರಜಾಕೀಯ ಪಕ್ಷದ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುವುದು.